ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಭಾರತದಲ್ಲಿ ಕ್ರಿಕೆಟ್ ಆಟಗಾರರನ್ನು ಹೀರೋಗಳಂತೆ ನೋಡುತ್ತೇವೆ. ಅವರಿಗೆ ಕೋಟಿ ಕೋಟಿ ಹಣ, ಜಾಹೀರಾತು, ಗೌರವ ಎಲ್ಲ ಸಿಗುತ್ತದೆ. ಆದರೆ ನಮ್ಮ ದೇಶಕ್ಕೆ ಪದಕ ತಂದುಕೊಟ್ಟ ಕೆಲವು ಕ್ರೀಡಾಪಟುಗಳ ಜೀವನ ಹೇಗಿದೆ ಗೊತ್ತಾ? ನೀವು ಕೇಳಿದ ನಂಬಲಾರಿರಿ. ಕೆಲವರು ಇವತ್ತಿಗೆ ಪಾನಿಪುರಿ ಮಾರುತ್ತಿದ್ದಾರೆ, ಕೆಲವರು ಕಸ ಸಂಗ್ರಹಿಸುತ್ತಿದ್ದಾರೆ. ಮಧ್ಯಪ್ರದೇಶದ ಒಂದು ಸಣ್ಣ ಊರಿನಲ್ಲಿ ಹುಟ್ಟಿದ ಹುಡುಗಿ, ಅವರ ಹೆಸರು ಸೀತಾ ಸಾಹು. ಅವರು ಸಾಮಾನ್ಯ ಹುಡುಗಿ ಅಲ್ಲ, ಅವರು ಸ್ಪೆಷಲ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬ್ರೋನ್ಸ್ ಮೆಡಲ್ ತಂದುಕೊಟ್ಟರು. ಅದು ಸಣ್ಣ ವಿಷಯ ಅಲ್ಲ, ಅದು ದೇಶದ ಗೌರವ. ಅವರು ತನ್ನ ಕಷ್ಟಗಳನ್ನು ಮೀರಿ ತನ್ನ ಸಾಮರ್ಥ್ಯವನ್ನು ತೋರಿಸಿದಳು. ಅವರು ದೇಶದ ಧ್ವಜವನ್ನು ಎತ್ತಿದರು. ಆದರೆ ಪದಕ ಗೆದ್ದ ನಂತರ ಏನಾಯಿತು ಗೊತ್ತಾ? ಅವರ ಕುಟುಂಬದ ಪರಿಸ್ಥಿತಿ ತುಂಬ ಕಷ್ಟವಾಗಿತ್ತು. ಯಾವುದೇ ಸ್ಥಿರ ಆದಾಯ ಇರಲಿಲ್ಲ. ಅವರು ಬದುಕಲು ಪಾನಿಪುರಿ ಮಾರಾಟ ಮಾಡಬೇಕಾಯಿತು. ಹೌದು, ದೇಶಕ್ಕೆ ಪದಕ ತಂದುಕೊಟ್ಟ ಕ್ರೀಡಾಪಟು ಇವತ್ತು ರಸ್ತೆ ಬದಿಯಲ್ಲಿ ತಿಂಡಿ ಮಾರುತ್ತಿದ್ದಾರೆ. ಇದು ನಮ್ಮ ದೇಶದ ವಾಸ್ತವ ಅಲ್ಲವೇ? ಇದೀಗ ಇನ್ನೊಂದು ಕತೆ. ಉತ್ತರ ಪ್ರದೇಶದ ಕಮಲ್ ಕುಮಾರ್ ಒಬ್ಬ ಬಾಕ್ಸರ್. ಅವನು ಸ್ಟೇಟ್ ಲೆವೆಲ್ನಲ್ಲಿ ಹಲವಾರು ಗೋಲ್ಡ್ ಮೆಡಲ್ಸ್ ಅನ್ನು ಗೆದ್ದಿದ್ದಾನೆ. ಅವನು ತನ್ನ ಕನಸಿಗಾಗಿ ಬಹಳ ಶ್ರಮಪಟ್ಟು ದಿನರಾತ್ರಿ ತರಬೇತಿ ತೆಗೆದುಕೊಂಡ. ಆದರೆ ಅವರಿಗೆ ಜೀವನದಲ್ಲಿ ಸಿಕ್ಕಿದ್ದು ಏನು? ಇವತ್ತು ಅವರು ಬದುಕಲು ಕಸ ಸಂಗ್ರಹಿಸುವ ಕೆಲಸ ಮಾಡುತ್ತಿದ್ದಾರೆ. ಹೌದು, ಮೆಡಲ್ಸ್ ಗೆದ್ದ ಬಾಕ್ಸರ್ ಇವತ್ತು ಗಾರ್ಬೇಜ್ ಕಲೆಕ್ಟರ್. ಇದು ಕೇವಲ ಇಬ್ಬರ ಕಥೆ ಅಲ್ಲ. ಭಾರತದಲ್ಲಿ ಸಾವಿರಾರು ಕ್ರೀಡಾಪಟುಗಳು ಇದ್ದಾರೆ. ಅವರು ನ್ಯಾಷನಲ್ಸ್, ಸ್ಟೇಟ್ ಮಟ್ಟದಲ್ಲಿ ಪದಕ ಗೆಲ್ಲುತ್ತಾರೆ. ಆದರೆ ಅವರಿಗೆ ಸರಿಯಾದ ಸ್ಪಾನ್ಸರ್ಶಿಪ್ ಇಲ್ಲ, ಸರಿಯಾದ ಸಪೋರ್ಟ್ ಇಲ್ಲ, ಫ್ಯೂಚರ್ ಸೆಕ್ಯೂರಿಟಿ ಇಲ್ಲ. ಕ್ರಿಕೆಟ್ ಹೊರತುಪಡಿಸಿ ಇತರ ಕ್ರೀಡೆಗಳಿಗೆ ಗಮನ ಕಡಿಮೆ. ಆದ್ದರಿಂದ ಪದಕ ಗೆದ್ದ ನಂತರವೂ ಜೀವನ ಹೋರಾಟವಾಗುತ್ತದೆ. ಒಂದು ಪ್ರಶ್ನೆ ಕೇಳೋಣ, ನಾವು ಕ್ರೀಡಾಪಟುಗಳನ್ನು ಸೆಲೆಬ್ರೇಟ್ ಮಾಡೋದು ಯಾವಾಗ? ಅವರು ಗೆದ್ದಾಗ ಮಾತ್ರವೇನಾ? ಅವರ ಜೀವನದ ನಂತರ ಏನಾಗುತ್ತದೆ ಎಂಬುದನ್ನು ನಾವು ಯೋಚಿಸುತ್ತೇವೆಯಾ? ಒಂದು ಪದಕ ಗೆಲ್ಲಲು ಅವರು ಕೊಟ್ಟ ಶ್ರಮ, ಅವರು ಮಾಡಿದ ತ್ಯಾಗ, ಅವರು ಎದುರಿಸಿದ ಕಷ್ಟಗಳು, ಇದು ಎಲ್ಲವೂ ನಮ್ಮ ದೇಶಕ್ಕಾಗಿ. ನಾವು ಬದಲಾವಣೆ ತರಬೇಕು. ಪ್ರತಿ ಕ್ರೀಡೆಗೂ ಗೌರವ ಕೊಡಬೇಕು. ಪ್ರತಿ ಕ್ರೀಡಾಪಟುಗೂ ಬೆಂಬಲ ನೀಡಬೇಕು. ಪದಕ ಗೆದ್ದಾಗ ಕ್ಲಾಪ್ ಮಾಡೋದು ಸಾಕಾಗೋದಿಲ್ಲ. ಅವರ ಜೀವನ ಬದಲಾಯಿಸುವುದು ನಮ್ಮ ಹೊಣೆ. ಯಾಕೆಂದರೆ ಅವರು ಕೇವಲ ಆಟಗಾರರಲ್ಲ, ಅವರು ಭಾರತದ ಗೌರವ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.